ಇಳಿವಯಸ್ಸಲ್ಲಿ ಕಚ್ಚೆ ಕಟ್ಟಿದ್ದಾರೆ ದಳಪತಿ ಎಚ್ಡಿಡಿ. ಜೆಡಿಎಸ್ ಪಕ್ಷಕ್ಕಾಗಿ ಎಚ್ಡಿಡಿ ರಣಕಹಳೆಯನ್ನ ಮುಳುಗಿಸ್ತಾ ಇರುವಂತದ್ದು. ನಾಡಿದ್ದು ವಿಜಯಪುರದಲ್ಲಿ ಜೆಡಿಎಸ್ ಸಮಾವೇಶ ನಡೆಯಲಿದೆ. ವಿಜಯಪುರಕ್ಕೆ ಹೋಗೋದಕ್ಕೆ ಗೌಡ್ರು ರೆಡಿ ಆಗಿದ್ದಾರೆ. ವೀಲ್ ಚೇರಲ್ಲೇ ವಿಜಯಪುರಕ್ಕೆ ರೆಡಿಯಾಗಿರುವಂತದ್ದು. ಗೌಡ್ರು ಹೋಗೋದಕ್ಕೆ ಇಳಿವಯಸ್ಸಲ್ಲೇ ಕಚ್ಚೆಯನ್ನ ಕಟ್ಟಿದ್ದಾರೆ ದಳಪತಿ ಎಚ್ಡಿಡಿ. ತಮ್ಮ ಕೊಡುಗೆ ಪ್ರಸ್ತಾಪಿಸುವುದಕ್ಕೆ ದಳಪತಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಉತ್ತರ ಕರ್ನಾಟಕ ಜನರನ್ನ ಸೆಳೆಯೋದಕ್ಕೆ ಪ್ಲಾನ್ ಏನಾದರೂ ಮಾಡಿದಾರಾ? ಪಕ್ಷ ಸಂಘಟನೆಯತ್ತ ಜನತಾದಳದ ಭೀಷ್ಮನ ಚಿತ್ತ ನೆಟ್ಟಿದ್ದಾರೆ. ಈ ವಯಸ್ಸಲ್ಲೂ ಕೂಡ ಕಚ್ಚೆ ಕಟ್ಟಿ ಎಲ್ಲರ ಗಮನ ಸೆಳೆದಿದ್ದಾರೆ ದಳಪತಿ ಎಚ್.ಡಿ. ದೇವೇಗೌಡರು. ಪಕ್ಷ ಸಂಘಟನೆಯತ್ತ ಜನತಾದಳದ ಭೀಷ್ಮನ ಚಿತ್ತ ನೆಟ್ಟಿದೆ. ಭಾವನಾತ್ಮಕವಾಗಿ ಉತ್ತರ ಕರ್ನಾಟಕ ಜನರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ತಮ್ಮ ಕೊಡುಗೆಯನ್ನ ಪ್ರಸ್ತಾಪಿಸುವುದಕ್ಕೆ ದಳಪತಿ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ವೀಲ್ ಚೇರಲ್ಲೇ ವಿಜಯಪುರಕ್ಕೆ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ವಿಜಯಪುರಕ್ಕೆ ಹೋಗೋದಕ್ಕೆ ಗೌಡ್ರು ರೆಡಿ ಆಗಿದ್ದಾರೆ. ನಾಡಿದ್ದು ವಿಜಯಪುರದಲ್ಲಿ ಜೆಡಿಎಸ್ ಸಮಾವೇಶ ನಡೆಯಲಿದೆ. ಅಲ್ಲಿ ಹೋಗೋದಕ್ಕಾಗಿ ಎಚ್ಡಿಡಿ ರೆಡಿಯಾಗಿರುವಂಥದ್ದು. ನಮ್ಮ ಕೊಡುಗೆಯನ್ನ ಪ್ರಸ್ತಾಪಿಸುವುದಕ್ಕೆ ದಳಪತಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಉತ್ತರ ಕರ್ನಾಟಕ ಜನರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು. ಪಕ್ಷ ಸಂಘಟನೆಯತ್ತ ಜನತಾದಳದ ಭೀಷ್ಮನ ಚಿತ್ತ ನೆಟ್ಟಿದೆ. ಇಲ್ಲಿ ವಯಸ್ಸಲ್ಲೂ ಕೂಡ ಕಚ್ಚೆ ಕಟ್ಟಿ ಎಲ್ಲರ ಗಮನ ಸೆಳೆದಿದ್ದಾರೆ ದಳಪತಿ ಎಚ್.ಡಿ. ದೇವೇಗೌಡರು. ವಿಜಯಪುರಕ್ಕೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ವೀಲ್ ಚೇರಲ್ಲೇ ವಿಜಯಪುರಕ್ಕೆ ದೇವೇಗೌಡರು ಧಾವಿಸ್ತಾ ಇರುವಂಥದ್ದು. ತಮ್ಮ ಕೊಡುಗೆಯನ್ನ ಪ್ರಸ್ತಾಪಿಸುವುದಕ್ಕೆ ಇದೀಗ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಉತ್ತರ ಕರ್ನಾಟಕ ಜನರನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಪಕ್ಷ ಸಂಘಟನೆಯತ್ತ ಚಿತ್ತ ನೆಟ್ಟಿದೆ ಜನತಾದಳದ ಭೀಷ್ಮನ ಚಿತ್ತ. ವೀಲ್ ಚೇರ್ನಲ್ಲಿಯೇ ಮುಂದಾಗಿದ್ದಾರೆ ಪಕ್ಷ ಸಂಘಟನೆಯನ್ನ ಮಾಡೋದಕ್ಕೆ. ನಾಡಿದ್ದು ವಿಜಯಪುರದಲ್ಲಿ ಜೆಡಿಎಸ್ ಸಮಾವೇಶ ಕೂಡ ನಡೆಯಲಿದೆ. ವಿಜಯಪುರಕ್ಕೆ ಹೋಗೋದಕ್ಕೆ ಗೌಡ್ರು ರೆಡಿಯಾಗಿ ನಿಂತಿರುವಂಥದ್ದು. ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಕೂಡ. ಎಚ್.ಡಿ. ದೇವೇಗೌಡರು ಬರ್ತಾರೆ ಅಂತ ಹೇಳಿದ್ರೆ ಯಾವುದೇ ಸಮಾವೇಶಕ್ಕಾದ್ರೂ ಅವರು ಇಳಿ ವಯಸ್ಸಲ್ಲೂ ಕೂಡ ಹೋಗಬೇಕು, ಮಾತನಾಡಬೇಕು ಅನ್ನುವಂಥ ಆ ಹುಮ್ಮಸ್ಸು, ಆ ಉತ್ಸಾಹ ಇದೇ ಇರುತ್ತೆ ಯಾವಾಗಲೂ ಕೂಡ. ಈಗಲೂ ಕೂಡ ವೀಲ್ ಚೇರ್ ಮೇಲೆ ಇದ್ರೂ ಕೂಡ ಭಾವನಾತ್ಮಕವಾಗಿ ಉತ್ತರ ಕರ್ನಾಟಕ ಮಂದಿಯನ್ನ ಸೆಳೆಯೋದಕ್ಕೆ ಏನಾದರೂ ಪ್ಲಾನ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ನಾಡಿದ್ದು ವಿಜಯಪುರದಲ್ಲಿ ಜೆಡಿಎಸ್ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ತಮ್ಮ ಕೊಡುಗೆಗಳೇನು, ಉತ್ತರ ಕರ್ನಾಟಕಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ನಮ್ಮ ಅವಧಿಯಲ್ಲಿ ಮಾಡಿದಂತಹ ಕೆಲಸಗಳು, ಜೆಡಿಎಸ್ನ ಕೊಡುಗೆ ಆಗಿರಬಹುದು, ಜನರಿಗೆ ತಿಳಿಸುವಂತಹ ಒಂದು ನಿಟ್ಟಿನಲ್ಲಿ ಭಾವನಾತ್ಮಕವಾಗಿ ಉತ್ತರ ಕರ್ನಾಟಕ ಮಂದಿಯನ್ನ ಸೆಳೆಯೋದಕ್ಕೆ ಏನಾದರೂ ಎಚ್.ಡಿ. ಪ್ಲಾನ್ ಮಾಡ್ತಿದ್ದಾರಾ? ರಣಕಹಳೆಯನ್ನ ಮೊಳಗಿಸೋದಕ್ಕೆ ಸಜ್ಜಾಗಿದ್ದಾರೆ. ಪಕ್ಷ ಸಂಘಟನೆಯತ್ತ ಇದೀಗ ಜನತಾದಳದ ಭೀಷ್ಮನ ಚಿತ್ತ ನೆಟ್ಟಿದೆ. ಒಂದಷ್ಟು ಪ್ಲಾನಿಂಗ್ಸ್ ತಯಾರಿಗಳನ್ನ ಮಾಡಿಕೊಂಡು ನಾಡಿದ್ದು ನಡೆಯುವಂತಹ ಸಮಾವೇಶವನ್ನ ಯಶಸ್ವಿಗೊಳಿಸೋದಕ್ಕೆ ಇದೀಗ ಎಚ್.ಡಿ. ಮುಂದಾಗಿರುವಂಥದ್ದು. ವಿಜಯಪುರಕ್ಕೆ ಹೋಗೋದಕ್ಕೆ ಗೌಡ್ರು ರೆಡಿಯಾಗಿ ಇಳಿ ವಯಸ್ಸಲ್ಲೂ ಕೂಡ ಕಚ್ಚೆ ಕಟ್ಟಿದ್ದಾರೆ.